ಚೆನ್ನಾಗಿತ್ತು ಸರ್. ಸಿನಿಮಾ ಬಂದು ಅಲ್ಟಿಮೇಟ್ ಆಗಿದೆ, ಒಳ್ಳೆ ಸಿನಿಮಾ. ಆದ್ರೂ ಕಿರಿಕಿ ಹೀರೋ ತುಂಬಾ ಹೊಸವಾದ್ರೂ ಸಹ ಹೊಸ ತರ ಮಾಡಿಲ್ಲ, ಹಳೆ ಆಕ್ಟರ್ ಹೀರೋ ತರ ಮಾಡಿಲ್ಲ. ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಪ್ರತಿಯೊಬ್ಬರು ಸಹ ಈ ಸಿನಿಮಾ ನೋಡ್ಕೊಂಡವರು 10 ಜನಕ್ಕೆ 50 ಜನಕ್ಕೆ ಹೇಳ್ತಾರೆ ಈ ಸಿನಿಮಾ ನೋಡಿ ಅಂತ. ಈ ಕರ್ನಾಟಕದಲ್ಲಿ ಇದೊಂದು ಸಿನಿಮಾ ಮನಮಾಟಾಗಿರ್ತದೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಆದ್ಮೇಲೆ ಸಿನಿಮಾಕ್ಕೆ ಜೂನಿಯರ್ ಸಿನಿಮಾ ಸೂಪರ್ ಆಗಿದೆ ಸರ್. ತುಂಬಾ ಒಳ್ಳೆಯದು ಸೆಂಟಿಮೆಂಟ್ ಇಷ್ಟ ಸರ್. ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿದೆ, ಅಕ್ಕನ ಕ್ಯಾರೆಕ್ಟರ್ ಚೆನ್ನಾಗಿದೆ. ಮಾತ್ರ ಇದು ಪೂರ ಕನೆಕ್ಟ್ ಆಗ್ತದೆ ಜನರಲ್ಲಿ. ತುಂಬಾ ಎಮೋಷನ್ಸ್ ಇದೆ. ನನ್ನ ಜೀವನದಲ್ಲಿ ನಡೆದ ಘಟನೆ ತನಗಿದೆ. ನೆಟ್ಟು ಬರಬೇಕು, ಆ ಥರ ಬರಲೇಬೇಕು. ನಾನು ತುಂಬ ಮೋಸ ಮಾಡಿದ್ದಾರೆ ನನ್ನ ಜೀವನದಲ್ಲಿ. ಇದು ನನಗೆ ರಿಯಲ್ ಪಾಠ ಆಗಿದೆ. ನಾನು ನನ್ನ ಮನೆ ಬರ್ತಾನೆ. ನಾನು ಅದೇ ಹೋಟೆಲ್ ಬದುಕ್ತಾ ಇದ್ದೀನಿ. ನನ್ನ ಆಸ್ತಿ ಎಲ್ಲ ನನ್ನ ಜೀವನ ಪೂರೈಸಲು ನಡೆದಿದೆ ಸರ್. ಸಿನಿಮಾ ಬಗ್ಗೆ ಅದೇನೋ ಹೇಳ್ತಾರಲ್ಲ, ಮಾತಾಡೋಗಿಲ್ಲ. ಯಾವುದೇ ಆಗಲಿ ಮನುಷ್ಯನಲ್ಲಿ ಒಂದು ಪ್ರೀತಿ ಕಳ್ಕೊಂಡಾಗ ಒಂದು ಪ್ರೀತಿ ಪಡ್ಕೊಳ್ಬೇಕು ಅನ್ಕೋತೆ. ಕಳ್ಕೊಂಡವ್ರಿಗೆ ತುಂಬಾ ನೋವು ಇರುತ್ತೆ, ಪಡ್ಕೊಂಡವ್ರಿಗೆ ಖುಷಿ ಇರುತ್ತೆ. ಇದರಲ್ಲಿ ಯಾವ ಥರ ಹೇಳ್ಬೇಕು ಅಂದರೆ ಸರ್, ಹಳ್ಳಿಲಿ ಹುಟ್ಟಿದ ಜನ, ಎಷ್ಟೋ ಜನ ಮಕ್ಕಳು ಸಿಟಿಗೆ ಬರ್ತಾರೆ, ಸಿಟಿಲಿ ಬೆಳೀತಾರೆ. ಎಷ್ಟೋ ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ, 3, 4 ಏನೇನೋ 5 ಡಿಗ್ರಿ ತಗೊಂಡವರು ಪಾಪ ಲಾಸ್ಟಿಗೆ ಊರಲ್ಲೇ ಉಳ್ಕೊಂಡ್ಬಿಡ್ತಾರೆ. ಪರಿಸ್ಥಿತಿ ಕಾರಣ ಅವರಲ್ಲಿರೋಂಥ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಅವ್ರ ಹಳ್ಳಿನ ಅವ್ರನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದೇ ಈ ಜೂನಿಯರ್ ಸಿನಿಮಾ ಉದ್ದೇಶ. ಮತ್ತು ಇನ್ನೊಂದು ಹೇಳ್ಬೇಕೇನಂದರೆ, ಸಿನಿಮಾದಲ್ಲಿ ತುಂಬ ಒಳ್ಳೆ ಸೆಂಟಿಮೆಂಟ್ ಇದೆ. ಫಸ್ಟ್ ಹಾಫ್, ಸೆಕೆಂಡ್ ಹಾಫಲ್ಲಂತೂ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಇದೆ. ಒಬ್ಬ ತಂದೆ ಮಗಳನ್ನು ಕಳ್ಕೊಂಡು ನೋವು ಇದೆಯಲ್ಲ, ಆ ನೋವು ಯಾರಿಗೂ ಬೇಡ. ಕಳ್ಕೊಂಡು ಮತ್ತೆ ಪಡ್ಕೊಂಡ ಮೇಲೆ ಅದು ಎಕ್ಸ್ಟ್ರಾಡಿನರಿ. ಮಗ ಅಷ್ಟು ಕಷ್ಟಪಡ್ತಾನೆ, ಕೊನೆಗೆ ಮಗನ್ನೇ ಮರ್ತು ಬಿಡ್ತಾನೆ ತಂದೆ. ಆ ನೋವು ತುಂಬ ಬೇಜಾರು ಅನಿಸುತ್ತೆ. ಜೂನಿಯರ್ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಜನಾರ್ದನ್ ರೆಡ್ಡಿ ಮಗ ಇನ್ನಿಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಜೂನಿಯರ್ ಮೂವಿ ಓಕೆ ಬ್ರಾ. ಜೂನಿಯರ್ ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ನೇ ಮೂವಿ ಅಂತೇಳಿ ಅನ್ಸೋದೇ ಇಲ್ಲ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ನೇ ಮೂವಿ ಅಂತೇಳಿ ಅನ್ಸೋದೇ ಇಲ್ಲ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ. ಕಿರೀಟಿ ಅಂತೇಳಿ, ಕಿರೀಟಿ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿಚಂದ್ರ ಸಾರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಕೂಡ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸೀನಿಗೆ ಎಮೋಷನಲ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸು ಮತ್ತು ಜಂಪಿಂಗ್ ಆಗಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಡ್ಯಾನ್ಸು ಮತ್ತು ಜಂಪಿಂಗು, ಎಮೋಷ್ನಲ್ಲು ತುಂಬ ಇಷ್ಟ ಆಗಿದೆ. ರವಿಚಂದ್ರನ್ ತಂದೆ ಕ್ಯಾರೆಕ್ಟರ್ ಮಾಡಿರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಅಕ್ಕನಿಗೆ ಸಪೋರ್ಟು, ಈ ಕಡೆಗೆ ತಮ್ಮಗೂ ಸಪೋರ್ಟ್ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಕ್ಕನ ಥರ ನೋಡಿಲ್ಲ, ತಮ್ಮನ ಥರ ಕೂಡ ನೋಡಿಲ್ಲ, ಇಬ್ಬರು ಮಕ್ಕಳ ಥರನೂ ನೋಡ್ಯಾರ ರವಿ ಸಾರ್. ಬಹಳಷ್ಟು ವರ್ಷಗಳಾದ್ಮೇಲೆ ಒಳ್ಳೆ ಕೌಟುಂಬಿಕ ಚಿತ್ರ ಎಲ್ಲರ ಆಕ್ಟಿಂಗ್ ರವಿಚಂದ್ರನ್ ಅವರಂತೂ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಈಗಿನ ಕಾಲದಲ್ಲಿ ನಮ್ಮ ತೆರೆ ಮೇಲೆ ಕಾಣಿಸ್ತಿರುವಂಥ ರಾಜ್ಕುಮಾರ್ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕೆ ಮತ್ತೊಮ್ಮೆ ಒಂದು ಜೀವ ತುಂಬುವಂಥ ಕೆಲಸವನ್ನು ಇವತ್ತು ಎಲ್ಲ ಚಿತ್ರತಂಡ ಮಾಡಿದೆ. ಕಿರೀಟಿ ಅಂತ ಜೂನಿಯರ್ ಸ್ಟಾರು ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಯೂನಿಕ್ ಆಗಿದೆ. ಆ ಹೀರೋ ಫಸ್ಟ್ ಮೂವಿ ಅಂತಾನೆ ಗೊತ್ತಾಗಲ್ಲ, ತುಂಬಾನೇ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ವೈರಲ್ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಆ ಒಂದೊಂದು ಫೈಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಆ ಸಾಂಗ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆ ಸ್ಟೋರಿ ಅಂತೂ ತುಂಬಾ ಯೂನಿಕ್ ಆಗಿದೆ. ತಂದೆ ಮಗಳ ಬಾಂಡಿಂಗ್, ತಂದೆ ಮಗನ ಬಾಂಡಿಂಗ್ ಅದು ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ. ಮತ್ತೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಚೈಲ್ಡ್ಹುಡ್ ಫ್ರೆಂಡ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಅದಕ್ಕೂ ತುಂಬಾ ಖುಷಿ ಆಗುತ್ತೆ. ನಾನು ಇದರಲ್ಲಿ ಆಕ್ಟ್ ಮಾಡಿರೋದು. ಥ್ಯಾಂಕ್ಸ್. ಇದು ಅದು ಬಸ್ಸಲ್ಲಿ ಫೈಟಿಂಗ್ ಸೀನ್ ಬರುತ್ತಲ್ಲ, ಅದು ಪೂರ್ತಿ ಮೂವಿನೇ ಚೆನ್ನಾಗಿದೆ. ಎಲ್ಲ ಸೀನು ಚೆನ್ನಾಗಿದೆ. ಫೈಟಿಂಗ್ ಮತ್ತೆ ಅದು ಸಾಂಗ್ ಎಲ್ಲ ಚೆನ್ನಾಗಿದೆ. ಒಂದೊಂದು ಸೀನು ತುಂಬಾ ಚೆನ್ನಾಗಿದೆ. ಆ ತಂದೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗಂತೂ ಮಾತಾಡಂಗಿಲ್ಲ, ಅವರಂತೂ ಯಾವಾಗಲೂ ನೆಕ್ಸ್ಟ್ ಲೆವೆಲ್ ಇರ್ತಾರೆ. ಅವ್ರದ್ದು ಎಲ್ಲ ಮೂವಿನೂ ಸೂಪರ್, ಅವ್ರದ್ದು ಅಷ್ಟೇ ತುಂಬಾ ಚೆನ್ನಾಗಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.